ಏನು ಪಾರ್ವತಕ್ಕ, ಇವತ್ತು ಈ ಕಡೆ ಬೀದಿಗೆ ಬಂದ್ಬಿಟ್ಟಿದ್ಯಾ? ಏನು ಸಮಾಚಾರ? ನಾನು ಒಂದಿಟ್ಟು ಟೊಮೆಟೊನೂ ಈರುಳ್ಳಿನೂ ಖಾಲಿಯಾಗಿತ್ತು. ಅದೇ ಆ ಗೌರಕ್ಕನ ಮನೆ ಪಕ್ಕದ ಬೊಮ್ಮ ಮಾರ್ತದಲ್ಲ, ಅದಕ್ಕೆ ಆಯಿತೋ ಏನು ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಹೌದೇ? ಸರಿ ನಡಿ, ಮತ್ತೆ ಕೇಳುಮ್ಮ. ಒಂದೊಂದು ಕಿತ ಒಮ್ಮ ಇಟ್ಕೊಂಡಿರಲ್ಲ ಕಣ್ ಪಾರ್ವತಕ್ಕ. ಅಲ್ಲಿ ಹೊಲದಲ್ಲಿ ಬಿಟ್ಟಿದ್ರೆ ಕಿತ್ಕೊಬಂದು ಇಟ್ಕೊತಾಳೆ, ಇಲ್ಲ ಅಂದರೆ ಅದು ಇಲ್ಲ. ಆ ಈರುಳ್ಳಿ ಅಂತವ ಪ್ಯಾಟಿಗೆ ಹೋಗಿ ತಗೊಬತ್ತಲ್ಲ, ಒಂದೊಂದು ಕಿತವ ನೋಡೋಕ್ಕೆ ಆಗಿರ ಹಂಗಿರ್ತವೆ. ಏನು ಮಾಡೋದು, ಸಮಯಕ್ಕೆ ಸಿಗ್ತದಲ್ಲ ಅಂತ ಇಲ್ಲೇ ತಗೊಳ್ಳೋದು ಆಟೆಯ. ಕಣ್ ತಗೊಳವ. ಇನ್ನೇನು ಮತ್ತೆ ಆ ಪ್ಯಾಟಿಗೆ ಹೋಗಿ ತಗೊಬರೋ ಅಷ್ಟರಲ್ಲಿ ಸಾಕಾಗೋಯ್ತದೆ. ಅದ್ರ ಬದಲತೆಗೆ ಇಲ್ಲೇ ತಗೊಂಡ್ರೆ ಉತ್ತಮ ತೆಗಿ. ನೀನೇನು ಮಾಡಕ್ಕೆ ಬಂದಿದ್ದೆ ಜಯಕ್ಕ? ನಾನುವೇ ಸುಮ್ಮನೆ ಮನೇಲಿ ಕೂತ್ಕೊಂಡು ಬೇಸರ ಆಯ್ತಾಯಿತ್ತು. ಅಯ್ಯೋ ನನ್ನ ಸೊಸೆ ಅಂತೂ ಏನು ಕೆಲಸ ಮಾಡಕ್ಕೆ ಬಿಡೋಕ್ಕಿಲ್ಲ, ಎಲ್ಲನೂ ಅವಳೇ ಮಾಡ್ತಾಳಲ್ಲ, ಅದಕ್ಕೆ ಅತ್ತಗಿ ಸುಮ್ಮನೆ ಹಂಗೆ ಆಡಾಡ್ಕೊಂಡು ಹೋಗುಮ್ಮ ಅಂತ ಅಂದ್ಬಿಟ್ಟು ಬಂದೆ. ಹೌದೇನೋ? ಸರಿ ಬಿಡು ಅತ್ತಗಿ, ಒಳ್ಳೇದಾಯ್ತು ಹೆಂಗೋ ನೀನು ಸಿಕ್ಕಿದ್ದು. ಅಲ್ಲಿ ನೋಡಿ ಪಾರ್ವತಕ್ಕ, ಯಾಕೋ ಗೌರಕ್ಕ ಸುಮ್ಕೆ ನಿಂತ್ಕೊಂಡು ಏನೋ ಕಾಯ್ತಾಯ್ತಲ್ಲ, ಎಲ್ಲರೂ ಒಳ್ಕಿಟ್ಟೈತೋ ಏನೋ. ಬಾ ಕೇಳುಮ್ಮ, ಅದೆಲ್ಲರೂ ಹೊಂಟೈತೋ ಏನೋ ಅಂತ. ಯಾಕೆ ಹಿಂಗೆ ನಿಂತೈತೆ ಒಂದೇ? ಗೌರಕ್ಕ ಏನಾಯ್ತು? ಯಾಕೆ ಹಿಂಗೆ ಒಬ್ಳೇ ನಿಂತಿದೆಯಲ್ಲ ಹಿಂಗೆ? ಏನಿಲ್ಲ ಪಾರ್ವತಿ, ಸುಮ್ಕೆ ಹಂಗೆ ನಿಂತ್ಕೊಂಡೆ ಆಟೆಯಾ. ಇನ್ನೇನು ಸಮಾಚಾರ? ಏನು ನಂಬಿದಿಗೆ ಬಂದ್ಬಿಟ್ಟಿದ್ಯಲ್ಲ? ಏನಿಲ್ಲ ಕಣ್ ಗೌರಕ್ಕ, ಒಂದಿಟ್ಟು ಟೊಮೆಟೊನೂ ಈರುಳ್ಳಿನೂ ಖಾಲಿಯಾಗಿತ್ತು, ಅದನ್ನೇ ತಗೊಂಡು ಹೋಗುಮ ಅಂತ ಬಂದೆ. ಹಂಗೆ ಆ ಜಯಕ್ಕನೂ ಸಿಕ್ಕಿದ್ಲು, ಇಬ್ಬರು ಬಂದು ಆಟೆಯ. ಹೌದೇನು? ಸರಿ ಆಯಿತು ಬಿಡು. ಆಮೇಲೆ ಏನು ಮಾಡಿದ್ದೆ ತಿಂಡಿ ಇವತ್ತು ಬೆಳಿಗ್ಗೆ? ನಾನೊಂದಿಟ್ಟು ದೋಸೆ ಹಾಕಿದ್ದೆ ಕಣಕ್ಕ. ನಮ್ಮ ಮನೆದಕ್ಕೆ ಅನ್ನಗಿನ್ನ ಸೇರೋಕ್ಕಿಲ್ಲ, ಅದಕ್ಕೆ ಆತಗಿ ದೋಸೆ ಇಟ್ಟು ಬಿದ್ದೆ ನಿನ್ನೆ ರಾತ್ರಿ. ಇವತ್ತು ದೋಸೆ ಹಾಕ್ಕೊಟ್ಟು ಕಳಿಸ್ದೆ. ಅಲ್ಲೇ ಹೊಲ್ತ ಹೋಗಿ ತಿಂತಿನ ಕಣೆ ಬಾಕ್ಸ್ಗೆ ಹಾಕೊಡು ಅಂತ ಅಂದರು, ಅದಕ್ಕೆ ಆ ಡಬ್ಬಿ ಕಟ್ಟಿ ಕೊಟ್ಟು ಕಳಿಸ್ದೆ ಆತಗಿ. ಜಯ, ನೀನೇನು ಮಾಡಿದ್ಲೆ ತಿಂಡಿ? ನಾನೇನು ಮಾಡ್ತೀನಿ ಗೊರಕ್ಕ, ನನ್ನ ಸೊಸೆ ಅಲ್ವೇ ಮಾಡೋದು. ಇವತ್ತು ಅದೆಂಥದ್ದು ಬಾತ್ ಮಾಡಿದ್ಲು, ತರಕಾರಿ ಎಲ್ಲನೂ ಹಾಕಿ ಬಾತು ಮತ್ತು ಮೊಸರು ಬಜ್ಜಿನೂ ಮಾಡಿದ್ಲು. ಹೌದೇನು? ಚೆಂದಾಗಿತ್ತಾ? ಚೆಂದಾಗೆ ಇತ್ತು ಕಣ್ ಗೌರಕ್ಕ. ಯಾಕೆ ಗೌರಕ್ಕ, ನೀನೇನು ಮಾಡಿದ್ದೆ ತಿಂಡಿ? ಯಾಕೆ ತಿಂಡಿ ತಿಂದಿಲ್ವ ಇವತ್ತು? ಇಲ್ಲ ಕಣ್ ಜಯಕ್ಕ, ಯಾಕೋ ಬೆಳಿಗ್ಗಿಂದನೂ ತಿನ್ನಬೇಕು ಅಂತಲೇ ಅನ್ನಿಸ್ತಾ ಇಲ್ಲ, ಅದಕ್ಕೆ ಸುಮ್ಮನೆ ಆಚೆಗೆ ಬಂದಿದ್ದೆ ಒಂದಿಟ್ಟೊತ್ತು. ಆಮೇಲೆ ಇವತ್ತು ಬಕ್ರೀದ್ ಹಬ್ಬ ಬೇರೆ ಅಲ್ವಾ, ಅದಕ್ಕೆ ಆ ಮುಸ್ಕಾನು ಊಟಕ್ಕಿಟ್ಟು ಕರಿತಾಳೋ ಏನು ಅಂತ ಕಾಯ್ತಾ ಇದ್ದೆ. ಓಹೋ, ಹಂಗಾರೆ ಇವತ್ತು ನೀನು ಉಪವಾಸ ಕೂತಿದ್ಯಾ ಅನ್ನು? ಮುಸ್ಕಾನು ಊಟಕ್ಕೆ ಕರಿತಾಳೆ, ಚೆನ್ನಾಗಿ ತಿನ್ಕೊಬರಮ್ಮ ಅಂತ. ಹಂಗೇನಿಲ್ಲ ಕಣ್ ಪಾರ್ವತಿ, ಸುಮ್ಕೆ ಹಂಗೆ ಓಡಾಡ್ತಿದ್ದೆ ಆಟೆಯ. ಯಾಕೋ ಹೊಟ್ಟೆನೇ ಹಸಿತಾ ಇಲ್ಲ ಅಂತೀನಿ. ರಾತ್ರಿ ಬೇರೆಯ ಎಲ್ಡಿಟ್ಟು ಮುಟ್ಬಿಟ್ಟಿದ್ದೆ, ಅದಕ್ಕೆ ಯಾಕೋ ಹೊಟ್ಟೆ ಹಸಿತಿಲ್ಲ. ಹಂಗೆ ಹೆಂಗೋ ನೆನಪಾಯ್ತು, ಹೆಂಗೋ ಬಕ್ರೀದ್ ಹಬ್ಬ ಬೇರೆ ಅಲ್ವೇ. ಆಮೇಲೆ ಅವಳು ಊಟಕ್ಕೆ ಕರೆದ್ರೆ ಅಲ್ಲೋಗಿ ಏನು ತಿನ್ನೋಕ್ಕಾಗಲ್ವಲ್ಲ, ಅದಕ್ಕೆ ಈಗಲಿಂದನೇ ಅತೆಗೆ ಅವನು ತಿಂದಂಗೆ ಕಾಯ್ತೇವ್ನಿ. ನೋಡ್ದೇನು ಪಾರ್ವತಕ್ಕ, ಏನು ತಿಂದಂಗೆ ಚೆನ್ನಾಗಿ ಹೋಗ್ಬಿಟ್ಟು ಬಿರಿಯಾನಿ ಕಬಾಬು ಎಲ್ಲ ತಿನ್ಕೊಬರುಮ ಅಂತ ಕಾಯ್ಕೊಂಡು ಹೆಂಗೆ ಕೂತಾಳು ನೋಡಿಲ್ಲ ಗೌರಕ್ಕ. ಹಂಗೇನಿಲ್ಲ ಕಣ್ ಜಯ, ಸುಮ್ಕೆ ಯಾರು ರೇಗಿಸ್ಬೇಡಿ ನನಗೆ. ನಾನೇನು ತಿನ್ನೋಕ್ಕೆ ಅಂತಾರೆ ಕಾಯ್ಕೊಂಡು ಕೂತಿದ್ದೀನ? ಏನೋ ಅವಳು ಕರೆದ್ರೆ ಬಾಡ್ಗೆ ಮಾಡಿರ್ತಾರಲ್ಲ, ಅವ್ರ ಕಡೆ ಬಾಡೆ ಅಲ್ವೇ ಮಾಡೋದು. ಆಮೇಲೆ ತಿನ್ನೋಕ್ಕಾಗದ್ವಲ್ಲ ಅಲ್ಲಿ ಅಂತ ನಾನು ಬೆಳಿಗ್ಗೆ ತಿಂಡಿ ತಿನ್ನಲಿಲ್ಲ ಆಟೆಯ. ಆಮೇಲೆ ಇಲ್ಲಿ ತಿಂಡಿ ತಿಂದು ಹೋಗ್ಬಿಡ್ತೀವ, ಅಲ್ಲಿ ಅದು ಇದು ಬಿರಿಯಾನಿ ಎಲ್ಲ ಹಾಕಿದಾಗ ತಿನ್ನೋಕ್ಕೆ ಆಗೋಕ್ಕಿಲ್ಲ, ಹೊಟ್ಟೆ ಎಲ್ಲ ಸಂಕಟ ಆಯ್ತಾ ಇರ್ತದೆ. ಅದಕ್ಕೆ ಹಸ್ಕೊಂಡೋದ್ರೆ ಚೆನ್ನಾಗಿ ತಿನ್ಬೋದಲ್ವಾ ಅಂತ ಅಂದ್ಕೊಂಡೆ. ಓಹೋ, ಸರಿಯಾಗಿ ಪ್ಲ್ಯಾನ್ ಮಾಡಿದ್ಯಾ ಬಿಡು. ಒಳ್ಳೆ ಪ್ಲ್ಯಾನ್ ಮಾಡಿದ್ಯಾ. ಆಮೇಲೆ ಮುಸ್ಕಾನ್ ಏನಾರು ನಿಮ್ಮನ್ನ ಕರೆದ್ಲಾ? ಹಬ್ಬಕ್ಕೆ ಊಟಕ್ಕೆ ಬನ್ನಿ ಅಂತ ಏನಾದ್ರು ಕರೆದ್ಲಾ? ಇಲ್ಲ ಕಣ್ಗೋರಕ್ಕ, ನನ್ನೇನು ಕರೆದಿಲ್ಲ. ನಿನ್ನೇನಾದ್ರು ಕರೆದ್ಲೇನು ಜಯಕ್ಕ? ಇಲ್ಲ ಕಣಪ್ಪ, ನನ್ನೂ ಏನೂ ಕರೆದಿಲ್ಲಪ್ಪ ಅವಳು. ಇನ್ನೂ ಸಂಜೆ ಗಂಟ ಟೈಮ್ ಐತಲ್ಲ, ಕರೆಯೋಣ ಅಂತ ಸುಮ್ಮನೆ ಆಗಿರ್ಬೇಕೇನೋ. ಅವರೆಲ್ಲವ ಹಬ್ಬ ಮಾಡೋದು ಸಂಜೆಗೆ ಅಲ್ವಾ, ಅದಕ್ಕೆ ಸಂಜೆ ಮಾಡೋಣ ಅಂತ ಸುಮ್ಮನೆ ಆಗಿರ್ಬೇಕು ಅನಿಸ್ತದೆ. ಓಹೋ ಪಾರ್ವತಿ, ಜಯ ಅಲ್ಲಿ ನೋಡ್ರಿ ಬತ್ತಾವಳೆ ಮುಸ್ಕಾನೆಯ. ಅಂದಾಜು ನನ್ನ ಕರೆಯೋಕೆ ಅಂತಲೇ ಬತ್ತಾವಳೇನೋ ಹಬ್ಬಕ್ಕೆ. ಇರಿ ನೋಡುಮ್ಮ. ಓಹೋ, ಏನು ಪಾರುದೇಕ ಜಯುದೇಕ ಎಲ್ಲರೂ ಇಲ್ಲೇ ಸೇರ್ಕೊಬಿಟ್ಟಿದ್ದೀರಿ. ನಮ್ಮ ಗೌರದೇಕನ ಹತ್ರ ಯಾಕೆ ಬಂದಿದ್ರಿ? ಅಯ್ಯ, ನೀನು ಹೆಸ್ರು ಕರೆಯೋದ್ನೋ ನನ್ನ ಕಿವಿಲಂತೂ ಕೇಳೋಕ್ಕಾಗಕ್ಕಿಲ್ಲ ಕಣವ. ಯಾಕಕ್ಕ, ನಾನು ಚೆಂದಾಗೆ ಕರೆಯೋಕ್ಕಿಲ್ವಾ? ಸುಮ್ಮನಿರು ಜಯ, ಅವ್ರಿಗೆ ಹೆಂಗೆ ಮಾತಾಡೋಕೆ ಬರ್ತದೋ ಹಂಗೆ ಮಾತಾಡ್ತಾರೆ, ಅದು ಯಾಕೆ ಹಂಗಂದಿ ನೀನು? ಅದೇ ಮತ್ತೆ. ಆಮೇಲೆ ಮುಸ್ಕಾನು ಹಬ್ಬ ಜೋರಾ? ಗೌರದಕ್ಕೆ ಅಕ್ಕ, ನಮ್ದಕ್ಕೆ ಬರದೆಯ ಸ್ವಲ್ಪ ಹಬ್ಬ ಅಲ್ವಾ, ಜೋರಾಗಿಯ ಮಾಡೋದು ನಾವುಗಳು. ಓಹೋ, ಒಳ್ಳೇದಾಯ್ತು ಬಿಡವ, ಬಹು ಖುಷಿ. ಚೆಂದಾಗಿ ಮಾಡಿ ಹಬ್ಬವ. ಅಕ್ಕ, ಚೆಂದಾಗೇ ಮಾಡ್ತೀವಿ. ಆಮೇಲೆ ಮುಸ್ಕಾನು ಏನೇನು ಮಾಡ್ತಿದ್ದೀರಾ ಹಬ್ಬಕ್ಕೆ? ಅಕ್ಕ, ನಾವು ಒಂಚೂರು ಮಟನ್ಗೆ ಸಾಂಬಾರಿಗೆ ಮಾಡ್ತಾಯಿದ್ದೀವಿ. ಆಮೇಲೆ ಚಿಕನ್ದು ಪೆಪ್ಪರ್ಗೆ ಡ್ರೈಗೆ ಮಾಡ್ತಾಯಿದ್ದೀವಿ. ಆಮೇಲೆ ಪ್ರಾನ್ಸ್ಗೆ ಫ್ರೈ ಮಾಡ್ತಾಯಿದ್ದೀವಿ. ಆಮೇಲೆ ಬಿರಿಯಾನಿನೂ ರೋಟಿನೂ ಮಾಡ್ತೀವಿ ಅಕ್ಕ.
ಅಯ್ಯೋ ಈಟೊಂದೆಲ್ಲ ಮಾಡ್ತಾಯಿದ್ದೀರಾ ಏನು? ಓಹೋ ಭರ್ಜರಿಯಾಗೆ ಮಾಡ್ತಿದ್ದೀರಿ ಬಿಡಿ. ಅದೇನೋ ಪಾನ್ಸ್ಕು ಅಂದಲ್ಲ, ಏನದು? ಏ ಅಕ್ಕ, ಅದು ಪ್ರಾನ್ಸ್ಗೆ ಫ್ರೈ ಕಣಕ್ಕ, ಪ್ರಾನ್ಸು. ಏ ಗೌರಕ್ಕ, ಆಟ ಗೊತ್ತಾಗಕ್ಕಿಲ್ವಾ? ಪ್ರಾನ್ಸು ಕಣಕ್ಕ. ಏ ಪ್ರಾನ್ಸು ಅಂದರೆ ಅದೇ ನಾ ಸೀಗಡಿ ತಂದು ತಿನ್ನಕ್ಕಿಲ್ವೇ ಅದು. ಅಯ್ಯೋ ಇವ್ರು ಸೀಗಡಿನೆಯ ಪ್ರಾನ್ಸು ಅಂದರಾ? ಅಯ್ಯೋ ನಂಗೆ ಗೊತ್ತಿರಲಿಲ್ಲ ಕಣವ. ಅಯ್ಯೋ ನನಗೂ ಗೊತ್ತಿರಲಿಲ್ಲ ಕಣಕ್ಕ. ನನ್ನ ಸೊಸೆ ಬಂದಿದ್ಲಲ್ಲ ಓದ್ಕಿತ, ಅವಳು ಮೊಬೈಲ್ನಾಗ ನೋಡ್ಕೊಂಡು ಪ್ರಾನ್ಸು ಅಂತಿದ್ಲು. ನಾನು ಇದೇನ್ಲೇ ಪ್ರಾನ್ಸು, ಅದು ಹೆಂಗಿರ್ತದೆ ತೋರಿಸ್ಲೆ ಅಂತ ಅಂದಾಗ ತೋರಿಸಿದ್ಲು. ಆಗ ಗೊತ್ತಾಯ್ತು ನನಗೆ ಪ್ರಾನ್ಸು ಅಂದರೆ ಯಾ ಸೀಗಡಿ ಅಂತ. ಅಕ್ಕ, ಪರ್ವತಕ್ಕ, ಸೀಗಡಿದ ಹೆಂಗಕ್ಕ ಫ್ರೈ ಮಾಡ್ತಾರೆ? ನಾವಾದರೆ ಉಪ್ಸಾರು ಖಾರ ಮಾಡ್ಕೊಂಡು ಅದಕ್ಕೊಂಚೂರು ಪುಡಿ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ಕತೀವಪ್ಪ. ಅದು ಹೆಂಗೆ ಫ್ರೈ ಮಾಡೋದು ಇವರು? ಏ ಜಯಕ್ಕ, ಇವರು ನಮ್ಮ ಥರವ ಚಿಕ್ಕ ಸಿಗಡಿ ತಗೊಬಂದು ಫ್ರೈ ಮಾಡೋಕ್ಕಿಲ್ಲ. ದಪ್ಪ ಸಿಗಡಿ ಇರ್ತಾವೆ ನೋಡು, ಅದೇ ಸಮುದ್ರದಾಗ ಸಿಗ್ತಾವಲ್ಲ, ಆ ಥರದ ತಗೊಬಂದು ಫ್ರೈ ಮಾಡ್ಕೋತಾರೆ. ಏ ಒಂದೊಂದು ಈಟಿಟ್ಟು ಗಾತ್ರ ಇರ್ತವೆ, ಚೆಂದಾಗಿ ಫ್ರೈ ಮಾಡ್ಬೋದು ಅವನ್ನ. ಅಯ್ಯೋ ಚೀಚಿ ಅಂಥವೆಲ್ಲ ತಿಂತಾರೆ ಇವರು. ಏ ಗೌರಿಂದಿ ಅಕ್ಕ, ಅದ್ಯಾಕೆ ಅಕ್ಕ ಹಿಂಗೆ ಹೇಳ್ತಾ ಇದ್ದೀರಾ? ಅದು ಒಳ್ಳೆಯದೇ ಪ್ರಾನ್ಸು. ಕಣಕ್ಕ, ಅದು ಆರೋಗ್ಯಕ್ಕೆ ಒಳ್ಳೇದು. ನಾವು ಒಣಗಿರ ತಿಂತೀವಿ, ಅವರು ಹಸಿದೆ ತಿಂತಾರೆ. ಹಸಿದು ಅಂದ್ರೆ ಏನು ಹಸಿದೆ ತಿಂದಾರ ಅಕ್ಕ? ಫ್ರೈ ಮಾಡ್ಕೊಂಡು ಇಲ್ಲ ಸಾಂಬಾರು ಥರ ಮಾಡ್ಕೊಂಡು ತಿಂತಾರೆ ಕಣಕ್ಕ. ಓಹೋ ಹೌದಾ, ನಂಗೆ ಗೊತ್ತಿರಲಿಲ್ಲ ಕಣವ. ಸರಿ ಅಕ್ಕರೆ, ಎಲ್ಲರಿಗೂ ಬಾಯ್. ನಾನಿವಾಗ ಹೋಗ್ಬೇಕು ಮನೆಗೆ. ಮನೆ ತಗೆ ಹೋಗಿ ಎಲ್ಲನೂ ಕೆಲಸ ಎಲ್ಲ ಮಾಡ್ಕೋಬೇಕಲ್ವೇ, ಅದಕ್ಕೆ ಹೋಗ್ತಾ ಇದ್ದೀನಿ. ಆಮೇಲೆ ನಮ್ಮ ಮಮ್ಮಿನೂ ಒಬ್ಬರೇ ಇದ್ದಾರೆ, ಅವ್ರಿಗೂ ಮಾಡೋಕ್ಕೆ ಬರೋಕ್ಕಿಲ್ಲ ಆಟೊಂದು. ಅದಕ್ಕೆ ನಾನೆಲ್ಲ ಹೋಗಿ ಅಡುಗೆಗೆಲ್ಲವ ಸಹಾಯ ಮಾಡ್ತೀನಿ. ಹೋಗ್ತೀನಿ ಇವಾಗ ನಾನು. ಸರಿ ಮುಸ್ಕಾನು, ಆಯಿತು, ಹೋಗ್ಬಿಟ್ಟು ಬಾ. ಅಯ್ಯಯ್ಯೋ ಏನು ಗೌರಕ್ಕ ಹಿಂಗಾಗೋಯ್ತಲ್ಲ. ಮುಸ್ಕಾನು ಬಂದ್ಲು, ಏನೇನು ಮಾಡ್ತೀನಿ ಅಂತ ಹೇಳಿದ್ಲು. ಎಲ್ಲವ ಚೀಟಿಲ್ ಬರ್ದಂಗೆ ಹೇಳ್ಬಿಟ್ಟು ಹೊಂಟೋದ್ಲಕ್ಕ. ಊಟಕ್ಕೂ ಕರೀಲಿಲ್ಲ, ಏನೂ ಇಲ್ಲ. ಕಂಡ್ಲೆ ಜಯ, ಹಾಳದವಳು ನೋಡು, ಕರಿತಾಳೆ ಅಂತಂದರೆ ಕರಿದಂಗೆ ಹಂಗೆ ಹೋಯ್ತವಳಲ್ಲ ಇವಳು. ನಾನು ಬೇರೆಯ ಬೆಳಗ್ಗೆಯಿಂದ ಹಸ್ಕೊಂಡಿವ್ನಿ ಇವ್ರ ಮನೇಲಿ ಹೋಗಿ ತಿನ್ನುಮ ಅಂತ, ನೋಡಿದ್ರೆ ಇವಳು ಕರಿದಂಗೆ ಹೋಯ್ತವಳಲ್ಲ. ಏನು ಮಾಡೋದು ಇವಳು? ಅಯ್ಯೋ ಗೌರಕ್ಕ, ನಿನ್ನ ನೆನ್ಸ್ಕೊಂಡ್ರೆ ನಗು ಬರ್ತೈತೆ ಕಣಕ್ಕ ನನಗೆ. ಅಯ್ಯೋ ಪಾಪ, ನೀನು ಬೆಳಿಗ್ಗಿಂದವ ಹಸ್ಕೊಂಡಿದ್ಯಾ, ಈಗ ನೋಡಿದ್ರೆ ಮುಸ್ಕಾನು ಬಂದು ಇವನೇನು ಮಾಡ್ತಾಯಿದ್ವಿ ಅಂತ ಬಾಯಲ್ಲೆಲ್ಲ ನೀರು ಬರ್ಸ್ಬಿಟ್ಟು ಹಂಗೆ ಹೋಯ್ತವಳಲ್ಲ. ಕಣೆ, ಎಂಥ ತಾಟ್ಕಿಟ್ಟಿರ್ಬೇಕು ಇವಳು. ನಾವು ಮಾಡಿದಾಗ ಮಾತ್ರವ ಎಲ್ಲ ಹಬ್ಬಕ್ಕೂ ಬಂದು ಹೋಳ್ಗೆ ಸಾಂಬಾರು ಅನ್ನ ಎಲ್ಲವನ್ನೂ ತಿನ್ಕೊಂಡು ಹೋಯ್ತಳ್ತಾನೆ ಇವಳು. ಇವ್ರ ಹಬ್ಬಕ್ಕೂ ಕರಿಬೇಕು ಅಂತ ಗೊತ್ತಾಗಕ್ಕಿಲ್ವ ಇವಳಿಗೆ? ಕಣಕ್ಕ, ನಮ್ಮ ಮನೆಗೂ ಬಂದಿದ್ಲು, ಪಕ್ಷ ಮಾಡಿದ್ವಲ್ಲ ಓದ್ಕಿತ. ಪಾಪ ಇವ್ರುಗಳೇನು ಮಾಡೋಕ್ಕಿಲ್ಲ ಅಂತ ಕರೆದಿದ್ದಕ್ಕೆ ಎಲ್ಲನೂ ಬಂದು ಊಟ ಮಾಡ್ಕೊಂಡು ಚಕ್ಲಿ ನಿಪ್ಪಟ್ಟು ಕೊಡ್ಬೇಡ ಎಲ್ಲನೂ ಕೊಟ್ಟು ಕಳಿಸ್ತೆ ಕಣಕ್ಕ. ಎಲ್ಲ ತಗೊಂಡು ಹೋಗೋಳೆ. ನೋಡು, ಅಷ್ಟು ಇದ್ಬೇಡ್ವ ಇವಳಿಗೆ ಕರಿಬೇಕು ಅಂತ. ಪರ್ವತಕ್ಕ, ನಾನು ಅನ್ಕೋತಾ ಇದ್ದೆ, ಏನು ಕರಿತಾನೆ ಇಲ್ವಲ್ಲ ಇವಳು. ಕರೆದ್ರತ್ತಾಗ ಎಲ್ಲರೂ ಹೋಗಿ ಸಂಜೆ ಊಟ ಮಾಡ್ಕೊ ಬರುಮ ಅಂತ ಅಂತಿದ್ದು. ನಾವೇನು ಮನೆ ಮಂದಿ ಎಲ್ಲ ಹೋಯ್ತೀವ ಇವ್ರ ಮನೆಯವ್ರ ಥರ? ಇವ್ರಂತೂ ನಮ್ಮ ಹಬ್ಬಗಳಿಗೆ ಕರೆದ್ರೆ ಮನೆ ಮಂದಿ ಎಲ್ಲ ಬರ್ತಾರೆ, ನಾವು ಹೋಗೋದೇ ಒಬ್ಬೊಬ್ರು. ಅವ್ರನ್ನೇ ಯಾಕೆ ಕರಿತಾ ಇಲ್ವಲ್ಲ ಇವಳು? ಕಂಡೆ ಪಾರ್ವತಿ, ನನಗಂತೂ ಸಿಟ್ಬತ್ತೈತಪ್ಪ ಇವಳ ಮೇಲೆ. ಇವಳಂತೂ ಮಾತಾಡ್ಸೋಕ್ಕೆ ಇಲ್ಲ ನಾಳೆಯಿಂದ ನಾನು. ನಾನೇನು ಹಬ್ಬ ಕರಿತಾಳೆ ಅಂತ ಅಂದರೆ ಬಂದಳ ಹಂಗೆ ಹೋಗ್ಬಿಟ್ಲಲ್ಲ ನೋಡಿ, ಎಂಥವಳು ಇರಬೇಕು ಇವಳು. ಅದುವೇ ಬಿರಿಯಾನಿಗೆ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಅದೇನೋ ಪ್ರಾನ್ಸ್ ಮಾಡ್ತೀವಿ ಅಂತ ಎಲ್ಲನೂ ಆಸೆ ಹುಟ್ಟಿಸ್ಬಿಟ್ಟು ಬತ್ತೀನಿ ಇವಾಗ ಅಂತ ಹೋಯ್ತವಳಲ್ಲ ಇವಳು. ಹೋಗ್ಲಿ ಬಿಡು ಗೌರಕ್ಕ, ಅಂದಾಜು ಸಂಜೆ ಕರೀತಾರೇನೋ ಕಣಕ್ಕ. ಕರೀತಾರೆ ಹೆಂಗೆ ಮಾಡ್ತಾರೆ ಇವಳು? ನನಗೇನುವ ಅವಳು ಹೇಳ್ಬಿಟ್ಟು ಹೋಗಿದ್ದು ನೋಡಿದ್ರೆ ಸಂಜೆ ಹೂವು ಕರೆಯೋಕ್ಕಿಲ್ಲ ಅನಿಸ್ತೈತೆ ಕಣಕ್ಕ. ಸಂಜೆ ಕರೆಯೋದಿದ್ದರೆ ಹೇಳಿರೋಳಲ್ವಾ, ಕರಿತೀವಿ ಅಂತ ಅಂದ್ಬಿಟ್ಟು. ಕಣ್ಜಯ, ನೀನು ಹೇಳೋದೇ ಸರಿ ಅನಿಸ್ತೈತೆ ನನಗೆ. ಯಾಕೋ ಕರಿಯೋಕ್ಕೂ ಇಲ್ಲ, ಏನೂ ಇಲ್ಲ. ನಾನಾದರೂ ಒಳಗೆ ಹೋಗಿ ತಿಂಡಿ ಗಿಂಡಿ ಏನಾದರೂ ತಿಂತೀನ ತೆಗಿ. ಇವಳು ನಮ್ಮ ಕಡೆ ನಾನು ಕೂತಿದ್ರೆ ಅದು ಗತಿ ಆಯ್ತದ ನನ್ನ ಹೊಟ್ಟೆಗತಿ. ಮೊದಲೇ ನನ್ನ ಹೊಟ್ಟೆ ಆಟೋ ತಿಂದರೆ ಸಾಕಾಗಕ್ಕಿಲ್ಲ. ಅಂಥದ್ರಾಗ ಇವತ್ತು ಚೆನ್ನಾಗಿ ತಿನ್ನುಮ ಅಂತ ಹೊಟ್ಟೆಗೂ ಆಸೆ ಹುಟ್ಟಿಸ್ಬಿಟ್ಟು ನೋಡಿದ್ರೆ ಇವಳು ಹಿಂಗೆ ಮಾಡ್ಬಿಟ್ಟು ಹೊಂಟೋದ್ಲಲ್ಲ. ಹೋಗ್ಲಿ ಬಿಡು ಗೌರಕ್ಕ, ಬಾ ನಮ್ಮನಿಗೆಯಾ ದೋಸೆ ಹಾಕ್ಕೊಡ್ತೀನಿ ಬಾರಕ್ಕ. ಬೇಡ ಬಿಡು ಪಾರ್ವತಿ, ನಮ್ಮಲ್ಲಿ ಯಾವ ರೊಟ್ಟಿ ಗಿಟ್ಟಿ ಐತೇನೋ ಅದನ್ನೇ ತಿನ್ಕತೀನಿ. ನೋಡು ಸಂಜೆಗಾದರೂ ಕರಿತಾಳೆ ನೋಡು ತಗೋ ಇವಳು. ಹಾಳದವಳು ಕರಿತಾಳೆ ಅಂತ ನಾನು ಕಾಯ್ತಾ ಇಲ್ಲಿ ಕೂತಿದ್ರೆ ಬಂದ್ಬಿಟ್ಟು ಗೌರಿಂದಕ್ಕ ಅವ್ರಕ್ಕ ಇವ್ರಕ್ಕ ಅಂದ್ಕೊಂಡು ಮಾತಾಡ್ಕೊಂಡು ಹೋಗ್ಬಿಟ್ಲಲ್ಲ ಇವಳು. ಹೋಗ್ಲಿ ಬಿಡಕ್ಕ, ಯಾಕೆ ಬೈತಿಯಪ್ಪ ಹಬ್ಬದಿನ. ನೋಡುಮ ಬಿಡು, ಕರಿತಾಳೆ ಏನು ಅಂತ ನೋಡುಮ. ಹೋಗಿ ಇವಾಗ ಒಳಗೆ ಹೋಗಿ ಊಟ ಮಾಡೋಗು, ನಾವು ಹೋಯ್ತೀವಿ. ನಾನೊಂಚೂರು ಟೊಮೆಟೊನೂ ಈರುಳ್ಳಿನೂ ತಗೊಂಡು ಹೋಗ್ಬೇಕು, ಹೋಯ್ತೀನಿ ಇವಾಗ. ನೀನು ಹೋಗಕ್ಕ, ಮೊದ್ಲಿಗೆ ಹೋಗಿ ತಿಂಡಿ ತಿಂದು ಹೋಗಕ್ಕ. ಸರಿ ಕಣ ಪಾರ್ವತಿ, ಆಯಿತು. ಜಯ ಬರನೇ, ಇಬ್ಬರು ಹುಷಾರಾಗಿ ಹೋಗಿ. ನಾನು ಹೋಗಿ ಏನಾದ್ರು ಒಂಚೂರು ಒಟ್ಟಿಗೆ ಹಾಕತ್ತೀನಿ ತೆಗಿ. ನೋಡ್ದೇನು ಪಾರ್ವತಕ್ಕ, ಈ ಗೌರಕ್ಕ ಕಾಯ್ಕೊಂಡು ಪಾಪ ನಂಗಂತೂ ಬೇಜಾರು ಆಯ್ತದೆ, ನಗುನು ಬತ್ತೈತೆ ಇವಳ ಪರಿಸ್ಥಿತಿ ನೋಡತೆಗಿ. ಆದ್ರೂ ಜಯ, ನೀನು ಇವನು ಹೇಳು, ಪಾಪ ಗೌರಕ್ಕನಾದ್ರೂ ಕರಿಬೇಕಿತ್ತಲ್ವೇ, ಅವಳು ಮುಸ್ಕಾನು ಹಂಗೆ ಹೊಂಟೋದ್ಲಲ್ಲ ಪಾಪ. ಕಣಕ್ಕ, ಅಯ್ಯೋ ನೋಡೋಣ ನಡಿ, ರಾತ್ರಿಗೆ ಏನಾದ್ರು ಕರ್ದಳೋ ಏನು ಅಂತ ನೋಡಮ್ಮ. ನಡಿಯತ್ತೆಗೀಗ
ಸ್ನೇಹಿತರೆ, ನೋಡಿದ್ರಲ್ಲ ನಮ್ಮ ಗೌರಕ್ಕನ ಪರಿಸ್ಥಿತಿನ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು ವೀಕ್ಷಕರೇ. ಮುಂದಿನ ವಿಡಿಯೋಲಿ ಸಿಗೋಣ. ಹಾಗೆ ನಮ್ಮ ಮುಸ್ಲಿಂ ಬಾಂಧವರು ಎಲ್ಲರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳು.